ನಿಮ್ಮ ಶಾಸಕರು ಬೀದಿಗೆ ನಿಂತ್ಕೊಂಡು ಯಾವ ರೀತಿ ಮಾಡಿಸಿ ಸುಳ್ಳು ಕೇಸ್ ಹಾಕ್ತಿದ್ದೀರಿ. ಶೂನ್ಯ ವೇಳೆ ಮಾಡಿದ್ದಾರೆ. ಗೃಹ ಇಲಾಖೆಯಿಂದ ಉತ್ತರವನ್ನ ಸರ್ಕಾರ ಅವರಿಗೆ ಕೊಡಿಸ್ಕೊಡ್ತೇವೆ. ನಾವು ಮಾಡಿರುವಂತಹ ವಿಷಯಕ್ಕೆ ಸರ್ಕಾರ ಉತ್ತರ ಕೊಡುತ್ತೆ. ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ವಿ ವಿಲ್ ರಿಪ್ಲೈ, ಗಿವ್ ಅಸ್ ಸಮ್ ಟೈಮ್. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸಮಸ್ಯೆ ಏನಂತಂದ್ರೆ FIR ಹಾಕಿದರೆ ಇನ್ ಕೋರ್ಟ್ ಅಲ್ಲಿ ಆಗಬೇಕು, FIR ಹಾಕಿದ ತಕ್ಷಣ ಅಪರಾಧಿ ಅಲ್ಲ ಅನ್ನುವಂಥದ್ದು ಆಮೇಲಿನ ವಾದ. ಅಧಿವೇಶನಕ್ಕೆ ಬರ್ಲಿಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದಾರೆ, ಬೋರ್ಡಿಂಗ್ ಪಾಸ್ ಇದೆ, ಅಧಿವೇಶನಕ್ಕೆ ಬಂದಿದ್ದಾರೆ. ಯಾರೋ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಏಕಾಏಕಿ ಶಾಸಕರ ಮೇಲೆ ಕೇಸನ್ನು ದಾಖಲು ಮಾಡಿದ್ರೆ, ಅಧಿವೇಶನಕ್ಕೆ ಬಂದಂತ ಶಾಸಕನ ಮೇಲೆ ಅಲ್ಲಿ ಕೇಸ್ ದಾಖಲಾಗುತ್ತೆ ಅಂದ್ರೆ ನೀವು ರಕ್ಷಣೆಗೆ ಬರಬೇಕು, ಯಾರು ರಕ್ಷಣೆಗೆ ಬರಬೇಕು? ಅದನ್ನ ಈಗ ಸ್ಟೇ ತಗೊಳ್ಳೋದು ಸ್ಪಾಟಲ್ಲೇ ಇಲ್ಲ, ಅವರು ಸ್ಪಾಟಲ್ಲೇ ಇಲ್ಲ. ಈ ತರ ಮಾಡಿದ್ರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರೆ FIR ಹಾಕಿ ಸದಸ್ಯರು ಹೇಳಿದನ್ನು ಸರ್ಕಾರ ಗಮನಕ್ಕೆ ತಗೊಂಡು ಅವರು ಹೇಳಿದ್ದನ್ನು ಕೂಡ ಪರಿಶೀಲನೆ ಮಾಡಿ ಉತ್ತರದಲ್ಲಿ ಆ ವಿಷಯದ ಬಗ್ಗೆನೂ ಸರ್ಕಾರ ಸ್ಪಷ್ಟೀಕರಣ ಕೊಡುತ್ತೆ. ಅವರು ಹೇಳಿರುವಂತಹದ್ದು ವಾಸ್ತವಾಂಶವನ್ನು ನಾವು ವಿಚಾರ ಮಾಡ್ತೇವೆ. ಆ ವಿಷಯ ನೀವು ಹೇಳಿರೋ ವಿಷಯವನ್ನು ಗಮನಕ್ಕೆ ತಗೊಳ್ತಾ ಇದ್ದೇವೆ. ವಿ ವಿಲ್ ಎಕ್ಸಾಮಿನ್ ದಟ್ ಆಲ್ಸೋ, ವಿಲ್ ಟೇಕ್ ಕಾಗ್ನಿಸೆನ್ಸ್ ಆಫ್ ವಾಟ್ ಯು ಹ್ಯಾವ್ ಮೆನ್ಷನ್ಡ್. ಅದನ್ನು ತಗೊಂಡು ಉತ್ತರ ಕೊಡ್ತೇವೆ. ಸಮರ್ಪಕವಾಗಿ ಸರಿಯಾದಂತ ಉತ್ತರವನ್ನ ಸರ್ಕಾರ ಒದಗಿಸಿಕೊಡುತ್ತೆ. ಹೌದು, ಗೃಹಸಚಿವ ಬರಲಿ. ಹೌದೌದು, ಎಸ್ ಎಸ್. ಸಂಜೆ ಒಳಗೆ ಉತ್ತರ ಕೊಡಿ, ನಾವು ವೇಟ್ ಮಾಡ್ತೀವಿ, ಸಮಸ್ಯೆ ಇಲ್ಲ. ಆಮೇಲೆ ನಾವು ಏನ್ ಬರ್ತೀವಿ, ನೀವು ರಕ್ಷಣೆ ನೀವೇ ಬರಬೇಕಾಗಿರೋದು, ಇನ್ಯಾರು ಅಲ್ಲ. ಈಗ ಆಯ್ತು, ಮುಗಿದ್ದಲ್ಲ. ಆಮೇಲೆ ನೀವು ಮತ್ತೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೋದು. ಒಂದ್ ನಿಮಿಷ, ನಾನು ನಾಮಿನೇಷನ್ ಹೋಗಿದ್ದೆ, ನಾಮಿನೇಷನ್ ಬಂದಿದ್ದೀನಿ ಮಾತಿಗೆ ಮಾತು ಬೆಳೀತಾ ಅಷ್ಟೇ. ಇಲ್ಲ, ಒಂದ್ ನಿಮಿಷ. ಅಲ್ಲ ಅಶೋಕ್, ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಹತ್ರ ಈಗ ಶೂನ್ಯ ಶೆಟ್ಟಿ ಅವರು ಬಂದಿದ್ರು. ಅಶೋಕ್ ಉತ್ತರ ಕೊಟ್ಟಂತ ಚರ್ಚೆ ಮಾಡುವಾಗ ಅಧ್ಯಕ್ಷರ ಉತ್ತರ ಕೊಡುವಂತಾರೆ. ಅಲ್ಲ, ನಿನ್ನೆ ಆಗಿರೋ ಘಟನೆನ ಇವತ್ತು ಶೂನ್ಯ ವೇಳೆಯಲ್ಲೇ ತಗೊಳ್ಬೇಕು, ಬೇರೆ ಯಾವ ನಿಯಮ ಮೂಲೆ ತಗೊಳ್ಳಿಕ್ಕಾಗಲ್ಲ. ಕೊಟ್ಟಿದ್ದೇವೆ ಅವಕಾಶ. ನೀವು ಶಾಸಕರ ರಕ್ಷಣೆಗೆ ಬರಬೇಕಾಗಿಲ್ಲ, ಅವಕಾಶ ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಹತ್ರನೂ ಭರತ್ ಅವರು ಬಂದಿದ್ರು ಬೆಳಗ್ಗೆ. ನಾನು ಅಲ್ಲಿ ಇರ್ಲೇ ಇಲ್ಲ, ಸ್ಪಾಟ್ ಅಲ್ಲಿ ಆ ಪ್ರತಿಭಟನೆ ಆಗೋ ಸಂದರ್ಭದಲ್ಲಿ ನಾನು ಇರ್ಲೇ ಇಲ್ಲ. ನನ್ನನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ ಯಾರೋ ಒತ್ತಡದಿಂದ ಹಾಕಿದ್ದಾರೆ ಅಂತ, ಯಾರೋ ಮೇಲ್ಗಡೆ ಒತ್ತಡ. ಇಲ್ಲಾಂದ್ರೆ ಪೊಲೀಸರಿಗೆ ಅಷ್ಟು ಕಾಮನ್ ಸೆನ್ಸ್ ಇರಲ್ವಾ? ಕಾಮನ್ ಸೆನ್ಸ್ ಅಂತ ಬೇಕಲ್ಲ. ಅವ್ರ ಸದನಕ್ಕೆ ಬಂದಿದ್ದಾರೆ, ಒಂದು ಕಾಮನ್ ಸೆನ್ಸ್, ಒಬ್ಬ ಅಧಿಕಾರಿಗೆ ಒಂದು ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಹಾಗಾದ್ರೆ ಯಾರು ಬೇಕಾದ್ರೂ, ಇವಾಗ ನನ್ ಬೇಕಾದ್ರೂ ನಾನು ಹೋಗೇ ಇಲ್ಲ, ನನ್ನ ಮೇಲೆ ಕೇಸ್ ಹಾಕ್ಬೋದಾಗಾರೆ? ಹಂಗಿಲ್ಲ. ಪೊಲೀಸರಿಗೆ ಆ ರೀತಿ ಯಾರನ್ನ ಕಂಪ್ಲೇಂಟ್ ಕೊಟ್ರೆ ಏನ್ ಬೇಕಾದ್ರೂ ಹಾಕ್ಬೋದು ಅಂತ ಯಾವ ಕಾನೂನಲ್ಲಿ ಕೊಟ್ಟಿದ್ದಾರೆ ಹೇಳಿ ನೀವೇ. ಈಗ ನಾನು ಇಲ್ಲಿದ್ದೀನಿ, ಡೆಲ್ಲಿಯಲ್ಲಿ ಯಾರೋ ನನ್ನ ಮೇಲೆ ಕೇಸ್ ಹಾಕ್ಬಿಡ್ತಾರೆ, ಅಲ್ಲಿ ಬಂದು ಏನೋ ಮಾಡಿದ್ರು, ಹೊಡೆದಾಟ ಮಾಡಿದ್ರು ಅಂತಂದ್ರೆ ಕಾಮನ್ ಸೆನ್ಸ್ ಅಲ್ಲ. ಕಾಮನ್ ಸೆನ್ಸ್ ಸರ್ಕಾರ ಈ ರೀತಿ ಕೇಸ್ಗಳನ್ನ ಪದೇ ಪದೇ ಕೇಸ್ಗಳು. ನಾನು ನೆನ್ನೆನೂ ಹೇಳಿದೆ, ನಾನು ಹುಬ್ಳಿಗೆ ಹೋಗಿದ್ದೀನಿ, ನಾನು ನೆನ್ನೆನೂ ಮೆನ್ಷನ್ ಮಾಡಿದೆ, ಹುಬ್ಳಿಗೆ ಹೋಗಿದ್ದೀನಿ, ನಾನು ಅವ್ಯಾಚ ಶಬ್ದಗಳಿಂದ ಬೈದೆ ಅಂತ ಕಂಪ್ಲೇಂಟ್ ನನ್ನ ಮೇಲೆ FIR ಮಾಡಿದ್ದಾರೆ. ಅವ್ಯಾಚ ಶಬ್ದ ಬೈದಿದ್ದೀನಿ ಅನ್ನೋದಕ್ಕೆ ಏನ್ ದಾಖಲೆ ಮುಂಚೆ ಏನ್ ದಾಖಲೆ ಕೊಡ್ತೀರಾ? ಹೆಂಗ್ ಹಾಕ್ತೀರಾ ಕೇಸು? ಈಗ ಅವ್ರು ಇಲ್ಲ ಇಲ್ಲ ಅಂದ್ರೆ ಹೆಂಗ್ ಕೇಸ್ ಹಾಕ್ತೀರಾ? ಮುಂದೆ ಈಗ ನಾನು ನೆನ್ನೆನೇ ಹೇಳಿದ್ದೀನಿ, ನಂದು ಕಣ್ಮುಂದೆ ಇದೆ. ನಾನೇನಾದ್ರು ಅವ್ಯಾಚ ಶಬ್ದ ಬೈದಿದ್ರೆ ತೋರಿಸಿ ಅದನ್ನ. ಈಗ ಮಾನ್ಯ ಶಾಸಕರ ಹಕ್ಕು ಅವ್ರಿಗೆ ಇದ್ದೇ ಇರ್ತದೆ.
ಅಲ್ಲ, ಹೋಗ ಇಲ್ಲ ಅಂದ್ರೆ ಹೆಂಗೆ ಆಗ್ತಾರೆ ದಿನೇಶ್ ಅವರೇ? ಮಾಡಿಕೊಟ್ಟಿದ್ದಾರೆ. ಅಲ್ಲ, ಹೋಗ ಇಲ್ಲ ಅಂದ್ರೆ ಹೆಂಗೆ? ಯಾರ ಚಿತಾವಣಿ ಇದು? ಯಾರ ಚಿತಾವಣಿಯಿಂದ ಹಾಕಿದ್ದಾರೆ ಅಲ್ಲಿ ಅಂತ ಹೇಳಿ ಏನ್ ಮಾಡ್ಬೋದು, ಯಾವ್ದು ಸರಿ ಯಾವ್ದು ತಪ್ಪು ಸಸ್ಪೆಂಡ್ ಮಾಡಿ. ಯಾರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿ ಅವ್ರನ್ನ. ಕೇಳ್ಬೇಕಲ್ಲ ಆ ವ್ಯಕ್ತಿ ಇದಾರ ಇಲ್ಲ ಅಂತ. ಅದಕ್ಕೆ ಕೊಡ್ತಾರೆ. ಅವ್ನ ಫೋನ್ ಕಾಲ್ ಮೇಲೆ ಚೆಕ್ ಮಾಡಿಸಿ, ಇನ್ಸ್ಪೆಕ್ಟರ್ ಫೋನ್ ಕಾಲ್ ಮಾಡಿ. ನಾನು ಹೆಚ್ಚು ವಾದ ಮಾಡಕ್ ಹೋಗಲ್ಲ ಅಲ್ವಾ? ಸನ್ಮಾನ್ಯ ಕಾಮನ್ ಸೆನ್ಸ್ ಇನ್ಸ್ಪೆಕ್ಟರ್ ಇರ್ಬೇಕಲ್ಲಪ್ಪ. ಅವ್ರಿದ್ರ ಅಂತ ಕೇಳಿ ಇದ್ರ ದಾಖಲೆ ಕೊಡಪ್ಪ, ಫೋಟೋ ಕೊಡ. ಅಶೋಕ್ ಅವರೇ ಉತ್ತರ ಬಂದ್ಮೇಲೆ ಮಾತಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ ಹೇಳಿದೀವಲ್ಲ. ಎಸ್ ಸುರೇಶ್ ಕುಮಾರ್ 0 ಮುಗೀತು. ಆಮೇಲೆ ಮಾತಾಡಿ. 0 ಮತ್ತೆ ಉತ್ತರ ಕೊಡ್ಲಿ. ಅಲ್ಲ, ಸಂಜೆ ಉತ್ತರ ಕೊಡಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ 2 ಕ್ಲಾರಿಫಿಕೇಶನ್ ಅನ್ನು ಸಂಜೆ ಉತ್ತರ ಕೊಡಬೇಕು. ಒಂದು, ಭರತ್ ಶೆಟ್ರು ಆ ಸ್ಥಳದಲ್ಲಿ ಇರ್ಲಿಲ್ಲ, ಅವರನ್ನು FIR ಅಲ್ಲಿ ಸೇರಿಸಿರ್ತಕ್ಕಂಥದ್ದು ಒಂದ್ ನಿಮಿಷ. ಅದಕ್ಕೆ ಸಂಜೆ ಉತ್ತರ ಕೊಡಬೇಕು. ಅಲ್ಲ, ಸಂಜೆ ಉತ್ತರ ಕೊಡಬೇಕಾದ್ರೆ ಸರ್ಕಾರ ಇದನ್ನು ಕ್ಲಾರಿಫೈ ಅದಕ್ಕೆ ಉತ್ತರ ಕೊಡಬೇಕು. ಆಮೇಲೆ ವೇದವ್ಯಾಸ್ ಕಾಮತ್ರವರು ಆ ಶಾಲೆಯ ಬಳಿ ಹೋಗಿ 4 ಗಂಟೆ ಕಾದಿದ್ದಾರೆ. ಒಬ್ಬ ಶಾಸಕ ಒಂದು ಶಾಲೆಯ ಬಳಿ ಹೋಗಿ ನೀವು ಈ ತರ ಸಮಸ್ಯೆ ಇದೆ, ಅದಕ್ಕೆ ಸಮಸ್ಯೆಯನ್ನು ಹರಿಸಲಿಕ್ಕೆ ನಿಟ್ಟಿನಲ್ಲಿ ನೀವು ಬನ್ನಿ ಅಂತ ಹೇಳಿದ್ರೆ 4 ಗಂಟೆ ಬರಲಿಲ್ಲ. ಆ ಸಂಸ್ಥೆ ಮೇಲೆ ಏನು ಶಿಸ್ತು ಕ್ರಮ ಕೈಗೊಂಡಿರುವಂತದ್ದು. ಇನ್ನೊಂದು, ಅಲ್ಲೇ ಡಿಡಿಪಿ ಅನ್ನು ಸಸ್ಪೆಂಡ್ ಮಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಡಿಡಿಪಿ ಅನ್ನು ಸಸ್ಪೆಂಡ್ ಮಾಡಿದ್ದಾರೆ ಇದನ್ನು ಹೇಳಬೇಕು. ಆಮೇಲೆ ಪೋಷಕರು ಆ ಶಾಲೆ ಕ್ಲಾರಿಫಿಕೇಶನ್ ಕೊಡಬೇಕಾದ್ರೆ ಸರ್ಕಾರ ಕೊಡಬೇಕು. ಈಗ ಸುರೇಶ್ ಕುಮಾರ್ ಅರ್ಜಿಗಳನ್ನು ಒಪ್ಪಿಸುವುದು ಮೊನ್ನೆ ಸಭಾಧ್ಯಕ್ಷರೇ ಮುಗಿಯಿತು. ನನ್ನ ಮುಗಿಯಿತು.